ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ರೆಸಿಪಿ ಬಾದಾಮಿ ಪುರಿ. ಸ್ವೀಟಲ್ಲೇ ಬೆಸ್ಟ್ ರೆಸಿಪಿ ಅಂದರೆ ಅದು ಎಲ್ರಿಗೂ ತುಂಬ ಇಷ್ಟವಾಗುವಂಥ ಒಂದು ಬಾದಾಮಿ ಪುರಿ ರೆಸಿಪಿನ ಯಾವ ರೀತಿ ಸುಲಭವಾಗಿ ಪರ್ಫೆಕ್ಟಾಗಿ ಒಂದನ್ನು ಸಹ ಬಾದಾಮಿ ಪುರಿ ಹಾಳಾಗದೆ ಕರೆಕ್ಟ್ ಮೆಥಡಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ. 1 ಕಪ್ಪು ಮೈದಾ ಹಿಟ್ಟು, ಒಣ ಕೊಬ್ಬರಿ, ಹಾಗೆಯೇ ಸಕ್ಕರೆ 1 ಕಪ್ಪು. ನಾವು ಎಷ್ಟು ಮೈದಾ ತಗೊಂಡಿರ್ತೀವೋ ಅಷ್ಟೇ ಸಕ್ಕರೆ ತಗೋಬೇಕಾಗುತ್ತೆ. ಹಾಗೆಯೇ ಚಿರೋಟಿ ರವೆ 1/4 ಕಪ್ಪು, 1 ಕಪ್ಪಿಗೆ 1/4 ಕಪ್ಪು ಚಿರೋಟಿ ರವೆ ತಗೋಬೇಕಾಗುತ್ತೆ. ಎಣ್ಣೆ ಅಥವಾ ತುಪ್ಪ ಯಾವುದನ್ನಾರು ಯೂಸ್ ಮಾಡಿ. ಫುಡ್ ಕಲರು ಹಾಗೆ ಏಲಕ್ಕಿ ಪೌಡರು ಇಷ್ಟಿದ್ರೆ ನಮಗೆ ನೋಡಿ. ನಾನು ಇಲ್ಲಿ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಸ್ವಲ್ಪ ಬಳಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ತುಪ್ಪನಷ್ಟೇ ಯೂಸ್ ಮಾಡ್ಕೋಬೋದು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು 1 ಕಪ್ಪು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ನಾನು ಇದೇ ಕಪ್ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನು ಅಥವಾ 1/4 ಕಪ್ಪು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ. ಅಂದರೆ ಜಾಸ್ತಿ ರವೆ ಸೇರಿಸಿದ್ರೂ ಗಟ್ಟಿ ಆಗಿಬಿಡ್ತವೆ, ರವೆ ಹಾಕಲಿಲ್ಲ ಅಂದ್ರೂ ಸಹ ಮೆತ್ತಗಾಗ್ತವೆ. ಹಾಗಾಗಿ 1 ಕಪ್ಪಿಗೆ 1/4 ಕಪ್ಪು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪು, ಫುಡ್ ಕಲರು, ಹಾಗೆಯೇ ನಾನು ತುಪ್ಪವನ್ನು ಬಿಸಿ ಮಾಡಿ ಸೇರಿಸ್ತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಿ. ಚಿರೋಟಿ ರವೆನ ಹಾಕೋದ್ರಿಂದ ತುಂಬ ಗರಿಗರಿಯಾಗಿ ಪೂರಿ ಬರ್ತವೆ, ಮೆತ್ತಗಾಗಲ್ಲ. ನಂತರ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ಚೆನ್ನಾಗಿ ನಾದ್ಕೊಂಡು ನೋಡಿ ಈ ರೀತಿ ನಾದ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಡಿ, ಹೊರಟಾಗ್ತವೆ. ತುಂಬ ಮೆತ್ತಗೆ ಕಲಿಸ್ಕೊಂಡ್ರೆ ಅರಿಯೋಕ್ಕಾಗಲ್ಲ. ಹಾಗಾಗಿ ಚಪಾತಿ ಹಿಟ್ಟು ನಾವು ಹೇಗೆ ಕಲಿಸ್ತೀವಲ್ಲ ಅದೇ ರೀತಿ ಕಲಸಿ ಪಕ್ಕಕ್ಕೆ ಇಟ್ಬಿಡೋಣ. ನಂತರ ಈ ಕಡೆ ಇದಕ್ಕೆ ಬೇಕಾದಂಥ ಸಕ್ಕರೆ ಪಾನಕನ ರೆಡಿ ಮಾಡ್ಕೊಳ್ಳೋಣ. ನಾನು 1 ಕಪ್ ಸಕ್ಕರೆಗೆ ಒಂದು ಅರ್ಧ ಕಪ್ ನೀರನ್ನ ಸೇರಿಸ್ತಾ ಇದ್ದೀನಿ. ಅಥವಾ 1 ಕಪ್ ಸಕ್ಕರೆಗೆ 1 ಕಪ್ ನೀರನ್ನ ಸೇರಿಸಿದ್ರೂ ತೊಂದರೆ ಇಲ್ಲ. ನಾವು ಒಟ್ಟು 1 ಲೇಯರ್ ಪಾನಕ ಹೇಗೆ ಬರುತ್ತೋ ಆ ರೀತಿ ಮಾಡ್ಕೋಬೇಕು. ನೀವು ಇಲ್ಲಿ ಪಾನಕನ ಮಾಡ್ಕೋಬೇಕಾದ್ರೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದರೆ ಚೆನ್ನಾಗಿ ಬರಲ್ಲ, ಮೆತ್ತಗಾಗ್ಬಿಡ್ತವೆ. ನೋಡಿ ಇವಾಗ 1 ಲೇಯರ್ ಪಾನಕ ಬರಬೇಕು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸಿ, ಹಾಗೆಯೇ ಒಂದು ವೇಳೆ ಬೈ ಚಾನ್ಸ್ ಪಾನಕ ಬೇಗ ಗಟ್ಟಿಯಾಗುತ್ತೆ ಅಂದರೆ ಒಂದು ಅರ್ಧ ಲೆಮನ್ನ ಸೇರಿಸಿ. ನೋಡಿ, ಒಂದು 2ರಿಂದ 3 ಡ್ರಾಪು ನಿಂಬೆಹಣ್ಣಿನ ರಸ ಸೇರಿಸೋದ್ರಿಂದ ಪಾನಕ ಬೇಗ ಗಟ್ಟಿಯಾಗಲ್ಲ. ಏಕೆಂದರೆ ಇದು ಬಾದಾಮ್ ಪುರಿಗೆ ಪಾನಕ ತಣ್ಣಗಾಗಬಾರ್ದು ಮತ್ತು ಗಟ್ಟಿಗಾಗಬಾರ್ದು. ಹಾಗಾಗಿ ಅಷ್ಟರೊಳಗೆ ನಾನು ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಮುಚ್ಚಿಟ್ಟಂಥ ಹಿಟ್ಟನ್ನು ಮತ್ತೊಂದು ಸಲ ನಾದ್ಕೊಂಡು ಒಂದು ನಿಂಬೆಹಣ್ಣಿನ ಗಾತ್ರ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜು, ಬಾದಾಮ್ ಪುರಿ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಬಾಲ್ನಗಳನ್ನ ಮಾಡಿಕೊಂಡು ನಿಮಗೆ ಒಂದು ಸಲಕ್ಕೆ ಎಷ್ಟು ಅರಿಯಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡ್ಕೊಳ್ಳಿ. ಮತ್ತು ಇದೇನಿದೆಯೇ ಹಿಟ್ಟು ಇದನ್ನು ಒಣಗಲಿಕ್ಕೆ ಸಹ ಬಿಡಬಾರ್ದು. ಇವಾಗ ನಾನು ಮಾಡ್ಕೊಂಡಾಯಿತು. ಒಂದು ಪ್ಲೇಟಲ್ಲಿ ಮೈದಾ ಹಿಟ್ಟು ತಗೊಂಡು ನೋಡಿ ಈ ರೀತಿ ರೌಂಡ್ ಶೇಪ್ ಮಾಡ್ಕೋಬೇಕು. ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಹತ್ಕೊಂಡು ಲಟ್ಟಿಸ್ಕೋಬೇಕಾಗುತ್ತೆ. ನಾವು ತೀರಾ ಜಾಸ್ತಿ ಮೈದಾ ಹಿಟ್ಟನ್ನು ಯೂಸ್ ಮಾಡಬಾರ್ದು. ಒಂದು ಸಲ ಹತ್ಕೊಂಡ್ರೆ ಸಾಕು. ನೋಡಿ ಈ ರೀತಿ ರೌಂಡ್ ಶೇಪ್ ಮಾಡಿಕೊಂಡು, ಜಾಸ್ತಿ ರೌಂಡ್ ಬೇಡ, ಸ್ವಲ್ಪ ನಾವು ಇದನ್ನು ಟ್ರಯಾಂಗಲ್ ಶೇಪ್ ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ಸ್ವಲ್ಪ ರೌಂಡ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಮಡ್ಚ್ಕೊಳ್ಳಿ. ನೋಡಿ ನಾನು ಮಡ್ಚೋದು ತೋರಿಸ್ತಾ ಇದ್ದೀನಿ. ಈ ರೀತಿ ಮಡ್ಚ್ಕೊಳ್ಳಿ. ಫಸ್ಟು ಮಧ್ಯಕ್ಕೆ ಮಡಚಿ ಮತ್ತು ಈ ಕಡೆ ಸೈಡಿಂದ ಮಡಚಿದ್ರೆ ನಮಗೆ ಟ್ರಯಾಂಗಲ್ ಶೇಪ್ ಬರುತ್ತೆ. ನೋಡಿ, ಮತ್ತು ಇಲ್ಲಿ ಪೂರ್ತಿ ನೀವು ಕ್ಲೋಸ್ ಮಾಡಬೇಕು. ನೀವು ಒಂದು ವೇಳೆ ಹಾಗೆಯೇ ಬಿಟ್ಬಿಟ್ರೆ ಎಣ್ಣೆ ಅಥವಾ ಪಾನಕ ಅದರೊಳಗೆ ತುಂಬ್ಕೊಬಿಡುತ್ತೆ. ಹಾಗಾಗಿ ನೀವು ಎಡ್ಜ್ಗಳೇನಿದೆಯೋ ತುಂಬ ಕ್ಲೋಸ್ ಆಗೋ ರೀತಿ ನೀವು ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಮೈದಾನ ಹತ್ಕೊಂಡು ಬರೀ ಈ ಮೂಲೆ ಏನಿದೆಯೋ ನೋಡಿ, ಈ ಎಡ್ಜಸ್ ಏನಿದೆಯೋ ಅದನ್ನು ಮಾತ್ರ ಲಟ್ಟಿಸ್ಕೋಬೇಕು. ಅಂದರೆ ನಮಗೆ ಬಾದಾಮ್ ಪುರಿ ನೋಡಿರ್ತೀವಲ್ವ ಅದೇ ರೀತಿ ಮಾಡ್ಕೋಬೇಕು ಅಂದರೆ ಈ ಟ್ರಯಾಂಗಲ್ ಶೇಪಲ್ಲಿ ನಾವು ಲಟ್ಟಿಸ್ಕೋಬೇಕಾಗುತ್ತೆ. ಈ ರೀತಿ ಲಟ್ಟಿಸ್ಕೋಬೇಕು.
ಮೂಲೆನೇ ಲಟ್ಟಿಸ್ಕೊಳ್ಳೋದ್ರಿಂದ ಶೇಪು ಸಹ ಚೆನ್ನಾಗಿ ಬರುತ್ತೆ. ಮತ್ತು ತುಂಬ ತೆಳುವಾಗಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ತುಂಬ ದಪ್ಪಕ್ಕೂ ಮಾಡೋಕ್ಕೆ ಹೋಗ್ಬಿಡಿ. ದಪ್ಪಕ್ಕೆ ಮಾಡ್ಕೊಂಬಿಟ್ರೆ ಮೆತ್ತಗಾಗ್ಬಿಡ್ತವೆ, ತೆಳುವಾಗಿ ಮಾಡ್ಕೊಬಿಟ್ರೆ ಗಟ್ಟಿಯಾಗಿಬಿಡ್ತವೆ. ನೋಡಿ ಅದಕ್ಕೆ ಇರಬೇಕು. ಇದು ಪರ್ಫೆಕ್ಟಾದ ಮೆಥಡು. ಈ ಶೇಪಲ್ಲಿ ಬರಬೇಕು ಮತ್ತು ಇದೇ ರೀತಿ ಇರಬೇಕು. ಹಿಂಗಿದ್ದಾಗ ಮಾತ್ರ ಬಾದಾಮ್ ಪೂರಿ ಚೆನ್ನಾಗಿ ಬರ್ತವೆ. ನಾನು ಅದೇ ರೀತಿ ಎಲ್ಲವನ್ನು ಮಾಡಿಟ್ಕೊತಾ ಇದ್ದೀನಿ. ಇಲ್ಲಿ ಒಂದು ಟ್ರಿಕ್ಸ್ನ ಯೂಸ್ ಮಾಡಿ ನೀವು ಹಿಂಗೆ ಮಾಡಿಟ್ಕೊಂಡ್ಮೇಲೆ ಆರಲಿಕ್ಕೆ ಬಿಡಬೇಡಿ, ಗಟ್ಟಿಯಾಗಿಬಿಡ್ತವೆ. ಹಾಗಾಗಿ ಒಂದು ಬುಕ್ಸು ಅಥವಾ ಒಂದು ಬಟ್ಟೆ, ಕಾಟನ್ ಬಟ್ಟೆನ ಮುಚ್ಚಿಡಬೇಕಾಗುತ್ತೆ. ಇಲ್ಲ ಒಂದು ಬುಕ್ಸ್ ಒಳಗೆ ಹಾಕಿಟ್ರೂ ನಡೆಯುತ್ತೆ ಬೇಯಿಸೋವರೆಗೂ. ನೋಡಿ ಇದೇ ರೀತಿ ನಾನು ಎಲ್ಲವನ್ನು ಮಾಡ್ಕೋತಾ ಇದ್ದೀನಿ. ಒಂದು ಸಲ ಕರಿಯೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ಉಳಿದಿದ್ದಿಟ್ಟಿಗೆ ಬಟ್ಟೆಯನ್ನು ಮುಚ್ಚಿಟ್ಕೊಳ್ಳಿ, ಕಾಟನ್ ಬಟ್ಟೆನ. ಇವಾಗ ಬಾದಾಮಿ ಪುರಿ ಅರ್ತ್ಕೊಂಡಾಯಿತು. ಇವಾಗ ಎಣ್ಣೆ ಅಷ್ಟರೊಳಗೆ ಬಿಸಿ ಆಗಿದೆ. ಇವಾಗ ನಿಧಾನವಾಗಿ ಎಣ್ಣೆ ಒಳಗೆ ಎಣ್ಣೆನೂ ಅಷ್ಟೇ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ, ಮೀಡಿಯಂ ಫ್ಲೇಮಲ್ಲಿ ಇರಬೇಕು. ಆಗಿದ್ರೆ ಮಾತ್ರ ಚೆನ್ನಾಗಿ ಬೇಯ್ತವೆ. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಬಾದಾಮಿ ಪುರಿ ಬೇಗ ಕಪ್ಪಾಗ್ಬಿಡ್ತವೆ ಮತ್ತು ಮೆತ್ತಗಾಗ್ತವೆ, ಬೆಂದಿರಲ್ಲ. ಹಾಗಾಗಿ ಎಣ್ಣೆ ಕಾಯ್ದಾದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ರಿಂದ 3 ನಿಮಿಷ ನಾವು ಪೂರಿ ಎಲ್ಲ ಬೇಯಿಸ್ಕೊತೀವಲ್ಲ ಅದೇ ಅಳತೆಯಲ್ಲಿ ಬೇಯಿಸ್ಕೋಬೇಕು. ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ, ಕ್ರಿಸ್ಪಿನೆಸ್ ಬರಲ್ಲ. ಹಾಗಾಗಿ ಈ ರೀತಿ ನಾವು ಮೊದಲಿಗೆ ಜಾಡ್ರಿನ ನಿಧಾನವಾಗಿ ಒಂದು ಮೀಡಿಯಂ ಫ್ಲೇಮಲ್ಲಿ ಸ್ಪೂನ್ ಸಹಾಯದಿಂದ ಈ ರೀತಿ ತಿರುಗಿಸಿ ಹಾಕ್ಕೊಳ್ಳಿ. ನೋಡಿ ಇವಾಗ ಬೆಂದಿದೆ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸಹ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನಾನು ಒಂದು ಸಲಕ್ಕೆ ಒಂದು 4 ರಿಂದ 5 ಬೇಯಿಸ್ಕೊಂಡಿದ್ದೀನಿ. ಮೀಡಿಯಂ ಫ್ಲೇಮಲ್ಲೇ ಕೊನೆವರೆಗೂ ಬೇಯಿಸ್ಕೊಳ್ಳಿ. ಇವಾಗ ನಾನು ಇದಕ್ಕೆ ನೋಡಿ ಇವಾಗ ಎಲ್ಲವನ್ನು ಬೇಯಿಸ್ಕೊಂಡಾದಮೇಲೆ ಈಗ ನಾವು ಶುಗರ್ ಸಿರಪ್ ಏನಿದೆಯೋ ಅದನ್ನು ಅಥವಾ ಸಕ್ಕರೆ ಪಾನಕ ಮಾಡಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಅದ್ದಿ ತೆಗಿಬೇಕಾಗುತ್ತೆ. ಮತ್ತು ಇಲ್ಲಿನೂ ಸಹ ಸಕ್ಕರೆ ಪಾನಕ ತಣ್ಣಗಾಗಿರಬಾರ್ದು. ಹಾಗೆಯೇ ಅದರೊಳಗೆ ನಾವು ಅದ್ದಿ ತಕ್ಷಣ ತೆಗೆದುಬಿಡಬೇಕು, ಏಕೆಂದರೆ ಜಾಸ್ತಿ ಹೊತ್ತು ಬಿಟ್ಟರೂ ಮೆತ್ತಗಾಗ್ಬಿಡ್ತವೆ. ಹಾಗಾಗಿ ನಾನು ನೋಡಿ ತೋರಿಸ್ತಾ ಇದ್ದೀನಿ. ಒಂದೆಳೆ ಪಾನಕ ಬಂದಿದೆ. ಇದು ಜಾಸ್ತಿ ಮಾಡ್ಕೊತೀವಿ ಅಂದರೆ ನೀವು ಬೇರೆ ಪ್ಲೇಟಿಗೆ ಸಕ್ಕರೆ ಪಾನಕನ ಹಾಕ್ಕೊಂಡು ಸಹ ಹತ್ಕೋಬೋದು. ಸ್ವಲ್ಪ ಇದ್ದರೆ ನಾವು ಡೈರೆಕ್ಟ್ ಅದರಲ್ಲೇ ಈ ರೀತಿ ಡಿಪ್ ಮಾಡಿ ಸಹ ತೆಗಿಬೋದು. ಸುಡ್ತಾ ಇರುತ್ತೆ, ಹಾಗಾಗಿ ನಿಮಗೆ ಅಭ್ಯಾಸ ಇದ್ದರೆ ಕೈಯಿಂದ ಸಹಾಯದನೇ ತೆಗಿಬೋದು. ನಾನು ಈ ರೀತಿ ನೋಡಿ ಈ ರೀತಿ ಡಿಪ್ ಮಾಡಿ ನೀಟಾಗಿ, ನೀವು ರವೆ ಅಥವಾ ತುಪ್ಪ ಜಾಸ್ತಿ ಹಾಕ್ಕೊಬಿಟ್ರೆ ನೀವು ಇದ್ರೊಳಗೆ ಹಾಕಿದ ತಕ್ಷಣ ಎಲ್ಲ ಪುಡಿ ಆಗಿಬಿಡ್ತವೆ. ಹಾಗಾಗಿ ರವೆನ ನೋಡಿ ಯೂಸ್ ಮಾಡ್ಕೊಳ್ಳಿ. ನಾನಿವಾಗ ಎಲ್ಲವನ್ನು ಸಹ ಈ ರೀತಿ ಸಕ್ಕರೆ ಪಾನಕದೊಳಗೆ ಅದ್ದಿ ತೆಗೆದಿಟ್ಕೋತಾ ಇದ್ದೀನಿ. ದಿಢೀರಾಗಿ ಯಾವುದೇ ಫಂಕ್ಷನ್ಗೆ ಅಥವಾ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ ಅಥವಾ ಮನೆಯಲ್ಲಿ ಏನಾರು ಸ್ವೀಟ್ ತಿನ್ನಬೇಕು ಅಂದಾಗ ತುಂಬ ಯೂಸ್ ಆಗುತ್ತೆ ಈ ಸ್ವೀಟು. ನೋಡಿ ಇವಾಗ ನಾನು ಎಲ್ಲ ಪಾನಕಕ್ಕೆ ಹೆಚ್ಕೊಂಡು ಒಂದ್ರ ಮೇಲೆ ಒಂದು ಇಡಕ್ಕೆ ಹೋಗ್ಬೇಡಿ, ಮೆತ್ತಗಾಗ್ತವೆ. ಇವಾಗ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಆಗಿ ನಾನು ಒಣ ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಒಣ ಕೊಬ್ಬರಿನ ಬೇಕಾದ್ರೆ ಕಲರ್ಫುಲ್ಲಾಗೂ ಸಹ ಮಾಡ್ಕೋಬೋದು, ಕಲರ್ನ ಯೂಸ್ ಮಾಡಿ. ಬೇಡ ಅಂದರೆ ಈ ರೀತಿ ವೈಟ್ ಕೊಬ್ಬರಿನೂ ಸಹ ಯೂಸ್ ಮಾಡ್ಬೋದು. ಇವಾಗ ಎಲ್ಲಕ್ಕೂ ಮೇಲೆ ಸ್ವಲ್ಪ ಸ್ವಲ್ಪ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಒಂದು ಸೈಡ್ ಹಾಕಿ 2 ಸೈಡು ಅವಶ್ಯಕತೆ ಇಲ್ಲ, ಯಾಕೆಂದರೆ ಒಂದ್ರ ಮೇಲೆ ಒಂದು ಇಡೋದ್ರಿಂದ ಒಂದಕ್ಕೊಂದು ಸ್ಪ್ರೆಡ್ ಆಗ್ತವೆ. ಹಾಗಾಗಿ ಒಂದ್ರ ಮೇಲೆ ಒಂದು ಈ ರೀತಿ ಹಾಕಿ ಇದು ಒಂದು 15 ಡೇಸ್ ಆದರೂ ಸೇವ್ ಮಾಡಿ ಇಟ್ಕೊಂಡು ತಿನ್ಬೋದು. ಭಾಳ ಚೆನ್ನಾಗಿರುತ್ತೆ ಬಾದಾಮ್ ಪೂರಿ ರೆಸಿಪಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲಿಯೂ ಸಹ ಒಂದು ಬಾದಾಮ್ ಪೂರಿನೂ ಸಹ ಹಾಳಾಗಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಸಿಂಪಲ್ಲಾಗಿ ಸಹ ಮಾಡ್ಕೋಬೋದು. ದಿಢೀರಾಗಿ ಒಂದು ಅರ್ಧ ಗಂಟೆ ಒಳಗೆ ಒಂದು 30 ರಿಂದ 40 ಬಾದಾಮ್ ಪೂರಿನ ಈಸಿಯಾಗಿ ಒಬ್ಬರೇ ಸಹ ಮಾಡ್ಕೋಬೋದು. ನೋಡಿ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಕೊಬ್ಬರಿನ ಯೂಸ್ ಮಾಡಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೊಂದು ಸಿಂಪಲ್ಲಾಗಿ ಕೆಲವೊಂದು ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಬಾದಾಮ್ ಪುರಿ ರೆಸಿಪಿನ ಮಾಡ್ಬೋದು ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ಒಂದು ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಅಂತ. ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ
ಥ್ಯಾಂಕ್ ಯು ಸೋ ಮಚ್.